ಸೆಮಿಫೈನಲ್ ತಲುಪಿದ ಕರ್ನಾಟಕ ಕ್ರಿಕೆಟ್ ತಂಡ 7ನೇ ಆವೃತ್ತಿಯ ಇಂಡಸ್ಇಂಡ್ ಬ್ಯಾಂಕ್ ನಾಗೇಶ್ ಟ್ರೋಫಿ ರಾಷ್ಟ್ರೀಯ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯ ಅಂದರೆ ತಂಡ ಜಾರ್ಖಂಡ್ನನ್ನು ಮನಸಿ ಸೆಮಿಫೈನಲ್ಗೆ ಲಗ್ಗೆ ಹಾಕಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಜಾರ್ಖಂಡ್ ತಂಡ ತನ್ನ ನಿಗದಿತ ಓವರ್ 20ಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು 163 ರನ್ಗಳನ್ನು ಕಲೆ ಹಾಕುವಲ್ಲಿ ಸಫಲರಾದರು. 164 ರನ್ಗಳನ್ನು ಬೆನ್ನತ್ತಿದ ಕರ್ನಾಟಕ ತಂಡ 12 ರನ್ ಗಳಿಸುವಷ್ಟರಲ್ಲಿ ತನ್ನ 2 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಸುನಿಲ್ ರಮೇಶ್ 43 ಎಸೆತದಲ್ಲಿ 105 ರನ್ಗಳನ್ನು ಗಳಿಸಿ ತನ್ನ ಅದ್ಭುತ ಬ್ಯಾಟಿಂಗ್ ದೊಂದಿಗೆ 164 ರನ್ ಗಡಿಯನ್ನ ಕೇವಲ 12.3 ಎಸೆತದಲ್ಲಿ ತಲುಪಿದ್ರು. ಕರ್ನಾಟಕದ ತಂಡ 7ನೇ ಆವೃತ್ತಿಯ ಇಂಡಸ್ಇಂಡ್ ಬ್ಯಾಂಕ್ ನಾಗೇಶ್ ಟ್ರೋಫಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಕರ್ನಾಟಕ ತನ್ನ ಒಂದು ಲೀಗ್ ಮ್ಯಾಚ್ನ ಪಂದ್ಯಾವಳಿಯನ್ನ ನಾಳೆ ಒಡಿಶಾ ವಿರುದ್ಧ ಆಡಲಿದೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸುನಿಲ್ ರಮೇಶ್ ಕರ್ನಾಟಕ ತಂಡ 43 ಎಸೆತಗಳಲ್ಲಿ 105 ರನ್ 4 ಓವರ್ಗಳಲ್ಲಿ 24 ರನ್ಗಳನ್ನು ನೀಡಿ 1 ವಿಕೆಟ್ ಪಡೆದಿದ್ದಾರೆ. ವೇದಮೂರ್ತಿ, NKS TV4 ನ್ಯೂಸ್, ಬೆಂಗಳೂರು. ಸ್ವಲ್ಪ ಜೋರಾಗಿ ಹೇಳಿ. ನಮಸ್ಕಾರ, ನಾನು ಚಂದ್ರಕಾಂತ್ ಅಂತ ಹೇಳಿ. ಸೊ ಇವತ್ತಿನ ಒಂದು ಪ್ರೋಗ್ರಾಮ್ ಇದು ಹೇಳೋದಾಯಿತು ಅಂತಂದರೆ, ಇವತ್ತು ಕರ್ನಾಟಕ ಹಾಗೂ ಜಾರ್ಖಂಡ್ ನಡುವೆ ಇವತ್ತು ಮ್ಯಾಚ್ ಆಯಿತು. ಸೊ ಕರ್ನಾಟಕ ಕಾಂಪ್ರಹೆನ್ಸಿವ್ಲಿ ಜಾರ್ಖಂಡ್ ನಡುವೆ ಗೆದ್ದಿದ್ದಾರೆ. ಸೊ ನಮ್ಮ ಸುನಿಲ್ ಒನ್ ಆಫ್ ದಿ ಲಿಸ್ಟಿಂಗ್ ಬ್ಯಾಟ್ಸ್ಮನ್ನು. ಸೊ ಆ್ಯಸ್ ಯೂಶುವಲ್ ಅಂದರೆ ಅವನು ಪ್ರತಿ ವರ್ಷ ಏನು ಈ ನಾಗೇಶ್ ಟ್ರಾಫಿ ಅಥವಾ ಯಾವುದೇ ಒಂದು ಟೂರ್ನಿ ನಡೆದರೂ ಅವನ ಸೆಂಚುರಿನೇ ಒಂದು ಸ್ಪೆಷಲ್ಲು. ಸೊ ಇವತ್ತು ಕೂಡ ಸೆಂಚುರಿ ಹೊಡೆದು ಸೊ ಅವರು ನಾಟ್ಔಟ್ ಆಗಿದ್ದಾರೆ. ಮತ್ತು ಈ ನಾಗೇಶ್ ಟ್ರಾಫಿ ಇದರ ಬಗ್ಗೆ ಹೇಳೋದಾಯಿತು ಅಂತಂದರೆ, ಇದು ಕಳೆದ ಸುಮಾರು 7 ವರ್ಷದಿಂದ ನಾಗೇಶ್ ಟ್ರಾಫಿ ನಮ್ಮ ಇಂಡಸ್ಇಂಡ್ ಅವರು ಸ್ಪಾನ್ಸರ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅದೊಂದು ಒಂದು ಕ್ರಿಕೆಟ್ ಇದಕ್ಕೆ ಇಟ್ಸ್ ರಿಯಲಿ ವಂಡರ್ಫುಲ್ ಅಂತ ಹೇಳ್ಬೋದು. ಯಾಕಂತಂದರೆ ಬೇರೆ ಈ ಥರದ್ದು ಯಾರು ಕೂಡ ಹೀಗೆ ಒಂದು ಕ್ರಿಕೆಟ್ಗೆ ಅನ್ನೋದು ಸಪೋರ್ಟ್ ಅಂಥೇಳಿ ಮಾಡಿರೋದು ಇದು ಇಟ್ಸ್ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು ಇಂಡಸ್ಇಂಡ್. ಸೊ ಇಷ್ಟೊಂದು 7 ವರ್ಷದವರೆಗೂ ಮತ್ತು ನಮ್ಮ ನಾಗೇಶ್ ಟ್ರಾಫಿಗೆ ಈ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಈ ನಾಗೇಶ್ ಟ್ರಾಫಿ ಮಾಡ್ತಿರೋದು ಏನಕ್ಕೆ ಅಂತಂದರೆ, ನಮ್ಮ ಟ್ರಸ್ಟಿ ಆದಂಥ ನಾಗೇಶ್ ಸರ್ ಅವರು. ಸೊ ಆ್ಯಕ್ಚುಲಿ ಅವ್ರ ಹೆಸರಲ್ಲಿ ಲೈಕ್ ಯಾವ ಥರ ಒಂದು ಈ ದಿಲೀಪ್ ಟ್ರಾಫಿ, ಇರಾನಿ ಟ್ರಾಫಿ ಎಲ್ಲ ಮಾಡ್ತಾರೆ. ಸೊ ಹಾಗೆ ಒಂದು ಈ ನಾಗೇಶ್ ಸರ್ ಅವರ ಒಂದು ಹೆಸರಿನಲ್ಲಿ ಪ್ರತಿ ವರ್ಷ ಇದು ನಾಗೇಶ್ ಟ್ರಾಫಿ ನಡ್ಕೊಂಡು ಬರ್ತಾಯಿದೆ. ಇಡೀ ಇಂಡಿಯಾದಲ್ಲಿ, ಅಕ್ರಾಸ್ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ನಾಗೇಶ್ ಟ್ರಾಫಿ ಇದುವರೆಗೂ ನಡೆದಿದೆ. ಇಂಥ ಜಾಗದಲ್ಲಿ ನಡೆದಿಲ್ಲ ಅಂಥೇಳಿ ಇಲ್ಲ. ಸೊ ಇವತ್ತು ನಾನು ಆಗಲೇ ಹೇಳಿದಾಗೆ 7ನೇ ವರ್ಷದ ನಾಗೇಶ್ ಟ್ರಾಫಿ ಸೂಪರ್ 8 ಟೂರ್ನಮೆಂಟ್ ನಡೀತಾ ಇದೆ.